ಅದ್ರ ಬಗ್ಗೆ ಚರ್ಚೆ ಯಾಕೆ ಅಂತ ನೀವು ಕೂಡ ಅದ್ರ ಬಗ್ಗೆ ಚರ್ಚೆ ಯಾಕೆ ಮಾಡಕ್ ಹೋಗ್ತೀರಾ? ಸರ್ಕಾರ ಅಂತಿಮವಾಗಿ ಒಂದು ಡಿಸಿಷನ್ ತಗೊಳುತ್ತೆ. ಇಟ್ಸ್ ಎ ಟೆಕ್ನಿಕಲ್ ಮ್ಯಾಟರ್. ಅದನ್ನ ಚರ್ಚೆ ಮಾಡಿ ಅದರ ಸಾಧಕ ಬಾಧಕಗಳನ್ನ ಮಾಡ್ತಾರೆ. ಇದಕ್ಕೆ ಇಷ್ಟೊಂದು ಚರ್ಚೆ ಅಗತ್ಯ ಇಲ್ಲ. ಇಟ್ಸ್ ಅನ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್. ಜನ ಸಮುದಾಯಕ್ಕೆ, ರಾಜ್ಯಕ್ಕೆ ಅನುಕೂಲ ಆಗ್ಬೇಕು ಅಂತ ಹೇಳಿ ಮಾಡ್ತಾ ಇರ್ತಕ್ಕಂಥ ಇದೆಯಲ್ಲಾದ್ರೆ ಎಷ್ಟು ಪ್ರಮಾಣದಲ್ಲಿ ಅನುಕೂಲ ಆಗುತ್ತೋ ತುಮಕೂರಲ್ಲಾದ್ರೂ ಅಷ್ಟೇ ಆಗುತ್ತೆ. ನಮಗೆ ನಮ್ಮ ಬೇಡಿಕೆ ನಾವು ಇಟ್ಟಿದ್ದೇವೆ ಅಷ್ಟೇ. ಅದಕ್ಕೆ ಚರ್ಚೆ ಮಾಡಿ ಗೊಂದಲ ಸೃಷ್ಟಿ ಮಾಡುವ ಅಗತ್ಯ ಇಲ್ಲ. ಅದನ್ನ ನೋಡೋಣ, ಫಲಿತಾಂಶ ಬಂದ ಮೇಲೆ ಗೊತ್ತಾಗುತ್ತಲ್ಲ. ಅದಕ್ಕೇನ್ ಹೇಳ್ಬೇಕು? ಎಕ್ಸ್ಪೆಕ್ಟ್ ಇನ್ವೆಸ್ಟಿಗೇಷನ್ಸ್ ಇಟ್ಸ್ ಗೋಯಿಂಗ್ ಆನ್. ಬಿಟ್ಕಾಯಿನ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅವರಿಗೆ ಯಾರ್ಯಾರು ಕರ್ಕೊಂಡು ಅವ್ರ ಸ್ಟೇಟ್ಮೆಂಟ್ ತಗೋಬೇಕು. ಅವರು ಇದನ್ನೆಲ್ಲ ಫೈಂಡ್ ಔಟ್ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಅವ್ರಿಗೆ ಇದೆಯಾ ಇಲ್ವಾ, ಹಣಕಾಸಿನ ವ್ಯವಹಾರ ಇದೆಯಾ ಇಲ್ವಾ, ಇದೆಲ್ಲ ನೋಡ್ತಾರೆ. ತನಿಖೆ ನಡೀತಾ ಇರುವಾಗ ಒಂದೊಂದು ಸ್ಟೇಜ್ ಅಲ್ಲೂ ಒಬ್ಬೊಬ್ರನ್ನ ಕರೆದಾಗೂ ಕೂಡ ನಾವು ಸರ್ಕಾರ ಹೇಳಿಕೆಗಳು ಕೊಡಕ್ಕಾಗಲ್ಲ. ಸಂಪೂರ್ಣವಾಗಿ ಅದಾದ್ಮೇಲೆ ತಿಳಿಸ್ತೀವಿ. ಇಲ್ಲ ಅದ್ರ ಬಗ್ಗೆ ಚರ್ಚೆ ಯಾಕೆ ಅಂತ ನೀವು ಕೂಡ ಅದ್ರ ಬಗ್ಗೆ ಚರ್ಚೆ ಯಾಕೆ ಮಾಡಕ್ ಹೋಗ್ತೀರಾ? ಸರ್ಕಾರ ಅಂತಿಮವಾಗಿ ಒಂದು ಡಿಸಿಷನ್ ತಗೊಳುತ್ತೆ. ಇಟ್ಸ್ ಎ ಟೆಕ್ನಿಕಲ್ ಮ್ಯಾಟರ್. ಅದನ್ನ ಚರ್ಚೆ ಮಾಡಿ ಅದರ ಸಾಧಕ ಬಾಧಕಗಳನ್ನ ಮಾಡ್ತಾರೆ. ಇದಕ್ಕೆ ಇಷ್ಟೊಂದು ಚರ್ಚೆ ಅಗತ್ಯ ಇಲ್ಲ. ಇಟ್ಸ್ ಅನ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್. ಜನ ಸಮುದಾಯಕ್ಕೆ, ರಾಜ್ಯಕ್ಕೆ ಅನುಕೂಲ ಆಗ್ಬೇಕು ಅಂತ ಹೇಳಿ ಮಾಡ್ತಾ ಇರ್ತಕ್ಕಂಥ ಇದೆಯಲ್ಲಾದ್ರೆ ಎಷ್ಟು ಪ್ರಮಾಣದಲ್ಲಿ ಅನುಕೂಲ ಆಗುತ್ತೋ ತುಮಕೂರಲ್ಲಾದ್ರೂ ಅಷ್ಟೇ ಆಗುತ್ತೆ. ನಮಗೆ ನಮ್ಮ ಬೇಡಿಕೆ ನಾವು ಇಟ್ಟಿದ್ದೇವೆ ಅಷ್ಟೇ. ಅದಕ್ಕೆ ಚರ್ಚೆ ಮಾಡಿ ಗೊಂದಲ ಸೃಷ್ಟಿ ಮಾಡುವ ಅಗತ್ಯ ಇಲ್ಲ. ಅದನ್ನ ನೋಡೋಣ, ಫಲಿತಾಂಶ ಬಂದ ಮೇಲೆ ಗೊತ್ತಾಗುತ್ತಲ್ಲ. ಅದಕ್ಕೇನ್ ಹೇಳ್ಬೇಕು? ಎಕ್ಸ್ಪೆಕ್ಟ್ ಇನ್ವೆಸ್ಟಿಗೇಷನ್ಸ್ ಇಟ್ಸ್ ಗೋಯಿಂಗ್ ಆನ್. ಬಿಟ್ಕಾಯಿನ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅವರಿಗೆ ಯಾರ್ಯಾರು ಕರ್ಕೊಂಡು ಅವ್ರ ಸ್ಟೇಟ್ಮೆಂಟ್ ತಗೋಬೇಕು. ಅವರು ಇದನ್ನೆಲ್ಲ ಫೈಂಡ್ ಔಟ್ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಅವ್ರಿಗೆ ಇದೆಯಾ ಇಲ್ವಾ, ಹಣಕಾಸಿನ ವ್ಯವಹಾರ ಇದೆಯಾ ಇಲ್ವಾ, ಇದೆಲ್ಲ ನೋಡ್ತಾರೆ. ತನಿಖೆ ನಡೀತಾ ಇರುವಾಗ ಒಂದೊಂದು ಸ್ಟೇಜ್ ಅಲ್ಲೂ ಒಬ್ಬೊಬ್ರನ್ನ ಕರೆದಾಗೂ ಕೂಡ ನಾವು ಸರ್ಕಾರ ಹೇಳಿಕೆಗಳು ಕೊಡಕ್ಕಾಗಲ್ಲ. ಸಂಪೂರ್ಣವಾಗಿ ಅದಾದ್ಮೇಲೆ